ರಾಗದ ಬಾನಲಿ ಭಾವದ ಬಣ್ಣ ಕೇಳಿರಿ ಎಲ್ಲರೂ ಸವಿ ಸವಿ ಕಲರವ ಅನುದಿನ. ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಕೇಳಿ ಕೇಳಿ ಜನಗಳೇ ಕಿವಿಯ ತೆರೆದು ಕೇಳಿ, ದಿನನಿತ್ಯದ ಕೆಲಸದ ಎಡೆ ಕಿವಿಯ ತಡೆಯಬೇಡಿ, ಕಿವಿಯ ತಡೆಯಬೇಡಿ. ರೇಡಿಯೋ ನಿನಾದ 90.4 FM. ಇದು ರೇಡಿಯೋ ನಿನಾದ 90.4 FM. ಈಗ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಸಂಖ್ಯಾಶಾಸ್ತ್ರ. ಭಾಗವಹಿಸುವ ವಿಷಯ ಪರಿಣಿತರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಸಂಖ್ಯಾಶಾಸ್ತ್ರದ ಉಪನ್ಯಾಸಕಿ ಶ್ರೀಮತಿ ಮಾಲತಿ ಅವರು. ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಾಲತಿ, ಸಂಖ್ಯಾಶಾಸ್ತ್ರ ಉಪನ್ಯಾಸಕಿ, SDM ಪದವಿ ಪೂರ್ವ ಕಾಲೇಜು ಉಜಿರೆ. ನಾನು ಇವತ್ತು ಈ ವರ್ಷದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ, ಅದರಲ್ಲಿ ಯಾವ ರೀತಿಯಾಗಿ ನೀವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ನಿಮಗೊಂದಿಷ್ಟು ಸಲಹೆಯನ್ನು ಕೊಡುವ ಅಂತ ಹೇಳಿ ಇಷ್ಟಪಡ್ತಾ ಇದ್ದೇನೆ. ಈ ವರ್ಷ ಈಗಾಗಲೇ ನೀವು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಎದುರಿಸಿದ್ದೀರಿ, ಆದರೂ ಕೂಡ ವಾರ್ಷಿಕ ಪರೀಕ್ಷೆಗೆ ಯಾವ ರೀತಿಯಾಗಿ ನೀವು ಸಂಖ್ಯಾಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾವು ಬ್ಲೂ ಪ್ರಿಂಟ್ ಅಂತ ಹೇಳಿದರೆ ನೀಲನಕ್ಷೆ ಅಂತ ಹೇಳು, ಅದರ ಬಗ್ಗೆ, ಅದರಲ್ಲಿ ಯಾವ ರೀತಿ ಯಾವ ಚಾಪ್ಟರಿಂದ ಎಷ್ಟೆಷ್ಟು ಅಂಕಗಳ ಕ್ವಶನ್ಸ್ ಬರ್ತದೆ, ಯಾವ ಚಾಪ್ಟರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ನೀವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದರೆ ಕ್ವಶನ್ ಪೇಪರ್ ಸೆಟ್ ಮಾಡುವಾಗ ಅವರು ಅಲ್ಲಿ ಬ್ಲೂ ಪ್ರಿಂಟ್ನಲ್ಲಿ ಯಾವ ರೀತಿ ಇರ್ತದೆ, ಯಾವ ಅಧ್ಯಾಯಗಳಿಗೆ ಎಷ್ಟೆಷ್ಟು ಅಂಕಗಳಂತ ಹೇಳಿ ಅಲ್ಲಿ ಇಟ್ಟಿರ್ತಾರೆ. ಸೊ ಅದನ್ನು ನೋಡಿಕೊಂಡೇ ಅವರು ಅದನ್ನು ಗಮನದಲ್ಲಿಟ್ಟುಕೊಂಡೇ ಕ್ವಶನ್ ಪೇಪರನ್ನು ತಯಾರಿಸ್ತಾರೆ. ಈ ಸಲ 3 ರೀತಿಯ ಬ್ಲೂ ಪ್ರಿಂಟನ್ನು ಮಾಡಿದ್ದಾರೆ. ಅದು ಯಾಕೆ ಅಂತ ಹೇಳಿದರೆ ವಾರ್ಷಿಕ ಪರೀಕ್ಷೆಯನ್ನು ಅವರು 3 ಸಲ ನಡೆಸ್ತಾರೆ. ಫಸ್ಟ್ ಇದು ಎಕ್ಸಾಮ್, ಆಮೇಲೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಹೇಳಿ ಮೇ ತಿಂಗಳಲ್ಲಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಎಕ್ಸಾಮನ್ನು ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಹೇಳಿ ಜೂನ್ ತಿಂಗಳಲ್ಲಿ ಮಾಡ್ತಾರೆ. ಮಾರ್ಚ್ ತಿಂಗಳಲ್ಲಿ ಮಾಡುವಂಥ ಎಕ್ಸಾಮಿಗೆ ಮೊದಲ ಬ್ಲೂ ಪ್ರಿಂಟನ್ನು ಅವರು ಅಲ್ಲಿ ಗಮನದಲ್ಲಿಟ್ಕೊಂಡು ಕ್ವಶನ್ ಪೇಪರನ್ನು ಸೆಟ್ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಸಂಖ್ಯಾಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಟ್ಟು 8 ಅಧ್ಯಾಯಗಳಿವೆ. 8 ಅಧ್ಯಾಯದಲ್ಲಿ ಮೊದಲ ಅಧ್ಯಾಯ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ, ಅದಕ್ಕೆ ಒಟ್ಟು 13 ಅಂಕಗಳುಂಟು. ಆ 13 ಅಂಕಗಳಲ್ಲಿ 1 ಮಾರ್ಕಿದು 3 ಕ್ವಶನ್ಸ್ ಬರ್ತದೆ. ಆಮೇಲೆ 2 ಮಾರ್ಕಿನ ಕ್ವಶನ್ ಬರುವುದಿಲ್ಲ ಅದರಲ್ಲಿ. ಆನಂತರ 5 ಮಾರ್ಕಿನ ಕ್ವಶನ್ಸ ಬರುವುದಿಲ್ಲ. ಆಮೇಲೆ 10 ಮಾರ್ಕಿನ 1 ಕ್ವಶನ್ ಬರ್ತದೆ. ಹೀಗೆ ಒಟ್ಟು 13 ಅಂಕದ್ದು ಮೊದಲನೇ ಅಧ್ಯಾಯದಿಂದ ಬರ್ತದೆ. ಅದೇ ರೀತಿ 2ನೇ ಅಧ್ಯಾಯ ಇಂಡೆಕ್ಸ್ ನಂಬರಲ್ಲಿ 18 ಅಂಕಗಳಿವೆ. ಇಂಡೆಕ್ಸ್ ನಂಬರಿಗೆ ಅಲ್ಲಿ 1 ಮಾರ್ಕಿನ 3 ಕ್ವಶನ್ಗಳು ಬರ್ತದೆ. 5 ಮಾರ್ಕಿದ್ದು 1, 10 ಮಾರ್ಕಿದ್ದು 1, ಒಟ್ಟಿಗೆ 18 ಅಂಕಗಳು. ಅಲ್ಲಿ 2 ಅಂಕದ ಕ್ವಶನ್ ಬರುವುದೇ ಇಲ್ಲ ಇಂಡೆಕ್ಸ್ ನಂಬರಿಂದ. ಇನ್ನು 3ನೇ ಅಧ್ಯಾಯ ನೋಡೋದಾದರೆ ಅಲ್ಲಿ 13 ಅಂಕಗಳಿವೆ ಒಟ್ಟು. 1 ಮಾರ್ಕಿದ್ದು 1 ಪ್ರಶ್ನೆ ಬರ್ತದೆ, 2 ಮಾರ್ಕಿನ 1 ಪ್ರಶ್ನೆ, 5 ಮಾರ್ಕಿನ ಪ್ರಶ್ನೆ ಬರುವುದಿಲ್ಲ ಅಲ್ಲಿ. ಆಮೇಲೆ 10 ಮಾರ್ಕಿನ 1 ಪ್ರಶ್ನೆ ಬರ್ತದೆ, ಒಟ್ಟು 13 ಅಂಕ. ಇನ್ನು 4ನೇ ಅಧ್ಯಾಯ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಅಂತೇಳಿ ಒಟ್ಟು 7 ಅಂಕಗಳಿವೆ. ಅದಕ್ಕೆ 1 ಮಾರ್ಕಿನ ಪ್ರಶ್ನೆ ಬರುವುದಿಲ್ಲ ಅಲ್ಲಿ, 2 ಮಾರ್ಕಿನ 1 ಪ್ರಶ್ನೆ ಬರ್ತದೆ, 5 ಮಾರ್ಕಿದ್ದು 1, 10 ಮಾರ್ಕಿನ ಪ್ರಶ್ನೆ ಬರೋದಿಲ್ಲ. ಅದೇ ರೀತಿ ನೆಕ್ಸ್ಟ್ ಅಧ್ಯಾಯ ಇರುವಂಥದ್ದು ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ. ಇದರಿಂದ 23 ಅಂಕದ್ದು ಪ್ರಶ್ನೆಗಳು ಬರ್ತವೆ. ಅದು ಯಾವುದೆಲ್ಲ ಅಂತ ಹೇಳಿದರೆ 1 ಮಾರ್ಕಿದ್ದು 4 ಪ್ರಶ್ನೆಗಳು ಬರ್ತದೆ, 2 ಮಾರ್ಕಿದ್ದು 2 ಪ್ರಶ್ನೆ, 5 ಮಾರ್ಕಿನ
3 ಪ್ರಶ್ನೆಗಳು ಬರ್ತವೆ. 10 ಮಾರ್ಕಿನ ಪ್ರಶ್ನೆ ಬರುವುದಿಲ್ಲ ಅಲ್ಲಿ. ಒಟ್ಟು 23 ಅಂಕಗಳು. ಅದೇ ಥರ ಮುಂದಿನ ಅಧ್ಯಾಯ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂತ ಹೇಳಿ, ಅದರಿಂದ 18 ಅಂಕಗಳ ಪ್ರಶ್ನೆಗಳು ಬರ್ತವೆ. 1 ಮಾರ್ಕಿದ್ದು 4, 2 ಮಾರ್ಕಿದ್ದು 2 ಪ್ರಶ್ನೆ, 5 ಮಾರ್ಕಿದ್ದು 2 ಪ್ರಶ್ನೆ. ಅಲ್ಲಿಂದ ಸಹ 10 ಮಾರ್ಕಿದ್ದು ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. ಅದೇ ರೀತಿ ಮುಂದೆ 7ನೇ ಅಧ್ಯಾಯ ಇರುವಂಥದ್ದು ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳಿ, ಅದರಿಂದ ಒಟ್ಟು 8 ಅಂಕಗಳ ಪ್ರಶ್ನೆಗಳು ಬರ್ತವೆ. ಅದರಲ್ಲಿ 1 ಮಾರ್ಕಿದ್ದು 1 ಬರ್ತದೆ, 2 ಮಾರ್ಕಿನ 1 ಪ್ರಶ್ನೆ, 5 ಮಾರ್ಕಿನ 1 ಪ್ರಶ್ನೆ. ಅಲ್ಲಿ ಸಹ 10 ಮಾರ್ಕಿನ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. ಆಮೇಲೆ ಕೊನೆಯ ಅಧ್ಯಾಯ ಆಪರೇಷನ್ಸ್ ರಿಸರ್ಚ್ ಅಂತ, ಅದರಿಂದ 21 ಅಂಕಗಳ ಪ್ರಶ್ನೆಗಳು ಬರ್ತವೆ. ಅದು ಯಾವ ರೀತಿ ಅಂತ ಹೇಳಿದರೆ 1 ಮಾರ್ಕಿದ್ದು 4 ಪ್ರಶ್ನೆ, 2 ಮಾರ್ಕಿದ್ದು 1 ಪ್ರಶ್ನೆ, ಅದೇ ರೀತಿ 5 ಮಾರ್ಕಿನ 3 ಪ್ರಶ್ನೆಗಳು ಬರ್ತವೆ. ಇವಿಷ್ಟು ಈಗ ನಿಮ್ಮ ಬ್ಲೂ ಪ್ರಿಂಟ್ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಮತ್ತು ಯಾವ್ಯಾವ ಚಾಪ್ಟರಿಂದ 10 ಮಾರ್ಕಿದ್ದು ಮಾತ್ರ ಬರ್ತದೆ, ಆಮೇಲೆ 5 ಮಾರ್ಕಿದ್ದು ಕ್ವೆಶ್ಚನ್ ಮಾತ್ರ ಯಾವ ಚಾಪ್ಟರಿಂದ ಬರ್ತದೆ ಅಂತ ಆಮೇಲೆ ಮುಂದೆ ಹೇಳ್ತೇನೆ. ಇದರ ಬಗ್ಗೆ ವಿಸ್ತಾರವಾಗಿ ಹೇಳಲಿಕ್ಕಿದ್ದೇನೆ. ನಂತರ ಯಾವುದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಶ್ನೆಗಳಿರ್ತವೆ, ಅದು ಫಿಕ್ಸ್ಡ್ ಆಗಿ ಬರ್ತದೆ, ಅದರ ಬಗ್ಗೆ ಸಹ ಹೇಳ್ತೇನೆ. ಇದು ಇಷ್ಟು ಬ್ಲೂ ಪ್ರಿಂಟ್ ಇರುವಂಥದ್ದು. ಆಮೇಲೆ ಇನ್ನು ಇದನ್ನು ನೋಡಿಕೊಂಡು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಅಂತ ಹೇಳಿ ನೋಡುವ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತ ಹೇಳಿದರೆ ಅಲ್ಲಿ ಒಟ್ಟು 4 ವಿಭಾಗಗಳಿರ್ತದೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿ ಅಂತ ಹೇಳಿ. ಸೆಕ್ಷನ್ ಎ ಅಲ್ಲಿ ಅಂದರೆ ರೋಮನ್ ನಂಬರ್ 1 ಅದು. ಸೆಕ್ಷನ್ ಎ ಅಲ್ಲಿ ರೋಮನ್ ನಂಬರ್ 1, 2, 3, 4 ಅಂತ ಅಲ್ಲಿ 4 ಭಾಗಗಳಿವೆ. ಅದೆಲ್ಲ 1 ಅಂಕದ ಪ್ರಶ್ನೆಗಳಿರುವಂಥದ್ದು. ನೀವು ಕಂಪಲ್ಸರಿಯಾಗಿ ಅದನ್ನು ಅಟೆಂಡ್ ಮಾಡಬೇಕು. ಅಲ್ಲಿ ಯಾವುದೇ ಚಾಯ್ಸ್ ಇರುವುದಿಲ್ಲ, ಎಲ್ಲವನ್ನು ನೀವು ಅಟೆಂಡ್ ಮಾಡಬೇಕು. ಫಸ್ಟಿಗೆ ರೋಮನ್ ನಂಬರ್ 1ರಲ್ಲಿ ಚೂಸ್ ಎನಿ ಅಪ್ರಾಪ್ರಿಯೇಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್ ಅಂತ, ಅಂದರೆ ಅಲ್ಲಿ 4 ಉತ್ತರಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿ ನೀವು ಆಯ್ಕೆ ಮಾಡಿ ಬರಿಬೇಕು. ಅದೇ ಥರ 1 ಮಾರ್ಕಿದು 5 ಕ್ವೆಶ್ಚನ್ ಆ ರೀತಿದು ಇರ್ತದೆ. ಅದೇ ಥರ ರೋಮನ್ ನಂಬರ್ 2ರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ಅಪ್ರಾಪ್ರಿಯೇಟ್ ಆನ್ಸರ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತ ಕೊಡ್ತಾರೆ. ಅಂದರೆ ಅಲ್ಲಿ ಸರಿಯಾದ ಉತ್ತರ ಮೇಲ್ಗಡೆ ಕೊಟ್ಟಿರ್ತಾರೆ, ಅದು ಯಾವುದಕ್ಕೆ ಯಾವುದು ಸರಿಯಾಗಿದೆ ಅಂತ ನೀವು ಭರ್ತಿ ಮಾಡಬೇಕು. ಕೆಳಗಡೆ ಕೊಟ್ಟಿರುವ ಜಾಗದಲ್ಲಿ ಭರ್ತಿ ಮಾಡ್ತಾ ಬರಬೇಕು. ಮೇಲ್ಗಡೆ ಆನ್ಸರ್ಸ್ ಕೊಟ್ಟಿರ್ತಾರೆ, ಅದನ್ನೇ ಕೆಳಗೆ ನೀವು ಭರ್ತಿ ಮಾಡಿದ್ರಾಯಿತು. ಇದು 1 ಮಾರ್ಕಿನ 5 ಕ್ವೆಶ್ಚನ್ ಆಯಿತು. ಇನ್ನು ರೋಮನ್ ನಂಬರ್ 3ರಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಂದರೆ ಹೊಂದಿಸಿ ಬರೆಯುವಂಥದ್ದು. ಅಲ್ಲಿ ಯಾವುದಕ್ಕೆ ಯಾವುದು ಸರಿಯಾಗಿದೆ ಅಂತ ಹೇಳಿ ನೀವು ಜೋಡಿಸಬೇಕು. ಅದು ಸಹ ಹಾಗೆ 1 ಮಾರ್ಕಿನ 5 ಕ್ವೆಶ್ಚನ್. ಆಮೇಲೆ ರೋಮನ್ ನಂಬರ್ 4ರಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವೆಶ್ಚನ್ ಅಂದರೆ 1 ವಾಕ್ಯದಲ್ಲಿ ಉತ್ತರಿಸುವಂಥದ್ದು ಅಥವಾ 1 ಶಬ್ದದಲ್ಲಿ ಉತ್ತರ ಕೊಡುವಂಥದ್ದು. ಅದು 1 ಮಾರ್ಕಿದ್ದು 5 ಕ್ವೆಶ್ಚನ್ ಇರ್ತದೆ. ಸೊ ಇದೆಲ್ಲ ಸೆಕ್ಷನ್ ಎ ಯಲ್ಲಿ 20 ಮಾರ್ಕಿನ 1 ಅಂಕದ ಕ್ವೆಶ್ಚನ್ಗಳು, ಇದೆಲ್ಲ ಕಂಪಲ್ಸರಿ ಕ್ವೆಶ್ಚನ್. ಆಮೇಲೆ ಸೆಕ್ಷನ್ ಬಿ ಯಲ್ಲಿ 2 ಮಾರ್ಕಿನ ಕ್ವೆಶ್ಚನ್ ಇರ್ತದೆ. ಸೊ 2 ಮಾರ್ಕಿದ್ದು ನೀವು ಅಲ್ಲಿ 7 ಕ್ವೆಶ್ಚನ್ಗಳು ಬರ್ತದೆ. ಅದರಲ್ಲಿ ನೀವು ಯಾವುದಾದ್ರೂ 5 ಉತ್ತರಿಸಲಿಕ್ಕೆ ಇರುವಂಥದ್ದು. 2 ಮಾರ್ಕ್ ಇದರಲ್ಲಿ ಅಲ್ಲಿ 7 ಕ್ವೆಶ್ಚನ್ಗಳು ಕೊಟ್ಟಿರ್ತಾರೆ ನಿಮಗೆ, ನೀವು 5ಕ್ಕೆ ಮಾತ್ರ ಆನ್ಸರ್ ಬರೆಯುವಂಥದ್ದು ಅಲ್ಲಿ. ಅದೇ ಥರ ಸೆಕ್ಷನ್ ಸಿ ಯಲ್ಲಿ 5 ಮಾರ್ಕಿನ ಕ್ವೆಶ್ಚನ್ನು, 5 ಮಾರ್ಕ್ ಇದರಲ್ಲಿ ಅಲ್ಲಿ ಸಹ ಹಾಗೆ 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ನೀವು 4ಕ್ಕೆ ಉತ್ತರಿಸಿದ್ರಾಯಿತು ಅದರಲ್ಲಿ. ಆಮೇಲೆ ರೋಮನ್ ನಂಬರ್ 7ರಲ್ಲಿ ಸೆಕ್ಷನ್ ಸಿ ಯಲ್ಲೇ ರೋಮನ್ ನಂಬರ್ 7ರಲ್ಲಿ ಅಲ್ಲಿ 5 ಮಾರ್ಕಿನ ಕ್ವೆಶ್ಚನ್ನು, 2 ಕ್ವೆಶ್ಚನಿಗೆ ಆನ್ಸರ್ ಮಾಡಬೇಕು. 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ನೀವು 2 ಪ್ರಶ್ನೆಗೆ ಉತ್ತರಿಸಿದ್ರಾಯಿತು. ಆಮೇಲೆ ಸೆಕ್ಷನ್ ಡಿ ಅಂತ ಇರುವಂಥದ್ದು. ಸೆಕ್ಷನ್ ಡಿ ಅಂತ ಹೇಳಿದರೆ ಅದು 10 ಮಾರ್ಕಿನ ಕ್ವೆಶ್ಚನ್ಗಳು. ಅಲ್ಲಿ 3 ಕೊಟ್ಟಿರ್ತಾರೆ, ನೀವು 2ಕ್ಕೆ ಉತ್ತರಿಸಬೇಕು. ಆಮೇಲೆ ಸೆಕ್ಷನ್ ಇ ಅಂತ ಇದೆ. ಆ ಸೆಕ್ಷನ್ ಇ ಅಂತ ಇರುವಂಥದ್ದು
ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಅಂದರೆ ಯಾರು ಕಣ್ಣು ಕಾಣೋದಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಬರೀಲಿಕ್ಕಿರುವಂಥದ್ದು. ಅಲ್ಲಿ ಗ್ರಾಫ್ ಕೊಟ್ಟಿರ್ತಾರೆ, ಉಳಿದ ಮಕ್ಕಳಿಗೆ ಗ್ರಾಫ್ ಕೊಟ್ಟಿರ್ತಾರೆ. ಬ್ಲೈಂಡ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ ಅದರ ಬಗ್ಗೆ ವಿವರಣೆ ಬರೀಲಿಕ್ಕೆ ಇರುವಂಥದ್ದು. ಸೆಕ್ಷನ್ ಇ ಅದು ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಇರುವಂತಹ ಕ್ವಶನ್. ಆಮೇಲೆ ಕ್ವಶನ್ ಪೇಪರಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಫಸ್ಟಿಗೆ ಸೂಚನೆ ಅಂತ ಹೇಳಿ ಮಕ್ಕಳೇ ನಿಮಗೆ ಕೊಟ್ಟಿರ್ತಾರೆ, ಅಲ್ಲಿ ನೀವು ಅದನ್ನು ಓದ್ಕೊಳ್ಬೇಕು. ಅದೇನೆಂದರೆ ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸ್ ಬೇಕು ಕ್ಯಾಲ್ಕುಲೇಷನ್ ಮಾಡುವಾಗ ನಿಮಗೆ, ಆಮೇಲೆ ಗ್ರಾಫ್ ಶೀಟ್ ಬೇಕಾಗ್ತದೆ. ಅದೆಲ್ಲ ಅಲ್ಲೇ ಅವ್ರು ಕೊಡ್ತಾರೆ, ನೀವು ಕೇಳಿದ್ರಾಯಿತು. ಅಲ್ಲಿ ಯಾರು ಇನ್ವಿಜಿಲೇಟರ್ಸ್ ಇರ್ತಾರೆ ಅವ್ರು ನಿಮಗೆ ಅದನ್ನು ಕೊಡ್ತಾರೆ. ಆಮೇಲೆ ಸಂಖ್ಯಾಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಾಗೆ ನೀವು ಸೈಂಟಿಫಿಕ್ ಕ್ಯಾಲ್ಕುಲೇಟರನ್ನು ತಗೊಂಡು ಹೋಗ್ಬೋವಂಥದ್ದು, ಅದು ನಿಮಗೆ ಬೇಕಾಗ್ತದೆ. ಆದ ಕಾರಣ ಅಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ತಗೊಂಡು ಹೋಗಲಿಕ್ಕೆ ನಿಮಗೆ ಪರ್ಮಿಷನ್ ಇದೆ ಅಂತ ಹೇಳಿ. ಆಮೇಲೆ ಸೆಕ್ಷನ್ ಎ ಅಂತೇಳಿ ನಾನು ಫಸ್ಟಿಗೆ ಹೇಳಿದೆ ನಿಮಗೆ, ಅಲ್ಲಿ 1 ಮಾರ್ಕಿನ ಕ್ವಶನ್ನು 20 ಕಂಪಲ್ಸರಿ ಅಂತ ಹೇಳಿ. ಅದನ್ನು ನೀವು ಒಂದು ಸಲ ಮಾತ್ರ ಸರಿಯಾಗಿ ಬರೆಯುವಂಥದ್ದು. ನಿಮಗೆ ಯಾವುದೇ ಕ್ವೆಶನಿಗೆ ಅಲ್ಲಿ ಆನ್ಸರ್ ಗೊತ್ತಿಲ್ಲ ಅಂತ ಆದರೆ ನೀವು ಅಲ್ಲೇ ಸ್ವಲ್ಪ ಜಾಗ ಬಿಟ್ಟು ಮುಂದಿನ ಕ್ವೆಶನಿಗೆ ಆನ್ಸರ್ ಮಾಡಿ. ನೀವು ಒಂದು ಸಲ ಬರೆಯೋದು, ಆಮೇಲೆ ಅದನ್ನೇ ಕೊನೆ ಪೇಜಲ್ಲಿ ಇನ್ನೊಂದು ಸಲ ರಿಪಿಟೇಷನ್ ಮಾಡಿದರೆ ನೀವು ಫಸ್ಟಿಗೆ ಮೊದಲಿಗೆ ಯಾವುದು ಬರೆದಿರ್ತೀರಾ ಅದನ್ನು ಮಾತ್ರ ಅವರು ಅಲ್ಲಿ ನೋಡ್ತಾರೆ, ಅದನ್ನು ಮಾತ್ರ ಕರೆಕ್ಷನ್ ಮಾಡ್ತಾರೆ. ನೀವು 2 ಸಲ 3 ಸಲ ರಿಪಿಟೇಷನ್ ಮಾಡಿದರೆ ಅದನ್ನು ಅವರಲ್ಲಿ ಗಣನೆಗೆ ತಗೊಳ್ಳೋದಿಲ್ಲ ಅಂತ ಹೇಳಿ ಇದನ್ನು ನೆನ್ಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಯಾಕೆಂತ ಹೇಳಿದರೆ ನಿಮಗೆ ಯಾವುದಕ್ಕೆ ಗೊತ್ತಿಲ್ಲ, ಅಲ್ಲಿ 1 ಮಾರ್ಕಿನ ಕ್ವಶನಿಗೆ ಆನ್ಸರ್ ಗೊತ್ತಿಲ್ಲ, ಅದನ್ನು ಅಲ್ಲೇ ಸ್ವಲ್ಪ ಜಾಗ ಬಿಟ್ಟು ಮುಂದೆ ಸೆಕ್ಷನ್ ಬಿಗೆ ಬರಿತಾ ಹೋಗಿ, ಸೆಕ್ಷನ್ ಬಿ ಸಿ ಡಿ ಅಂತ ಹೇಳಿ. ಆಮೇಲೆ ಆ ಕ್ವೆಶನ್ ನಂಬರ್ಸ್ ಎಲ್ಲ ಸರಿಯಾಗಿ ಹಾಕಿ, ಎಲ್ಲ ಕ್ವೆಶನ್ ನಂಬರ್ಗಳನ್ನು ಸರಿಯಾಗಿ ಹಾಕಿ ಬರೆಯಿರಿ. ಆಮೇಲೆ ಫಸ್ಟಿಗೆ ನಿಮಗೆ ಯಾವುದು ಎಷ್ಟೆಷ್ಟು ಹೇಳಿದ್ದಾರೆ, ಈಗ 2 ಮಾರ್ಕ್ಸಲ್ಲಿ 4-5 ಕ್ವೆಶನಿಗೆ ಆನ್ಸರ್ ಮಾಡಿ ಹೇಳಿದರೆ ಫಸ್ಟ್ 5 ಮಾತ್ರ ಮಾಡಿ. 5 ಮಾರ್ಕಲ್ಲಿ 4 ಕ್ವೆಶನ್ ಮಾಡಿ ಅಂತ ಹೇಳಿದರೆ ಅದನ್ನು ಮಾತ್ರ ನೀವು ಉತ್ತರಿಸ್ಲಿಕ್ಕೆ ಹೋಗಿ. ಆಮೇಲೆ ಸಮಯಾವಕಾಶ ಇದ್ದರೆ ಮತ್ತೆ ಉಳಿದ ಕ್ವೆಶನ್ಗಳಿಗೆ ನೀವು ಆನ್ಸರ್ ಮಾಡಬಹುದು. ಯಾಕೆ ಅಂತ ಹೇಳಿದರೆ ಅಲ್ಲಿ ಯಾವ ಕ್ವೆಶನಿಗೆ ಮಾರ್ಕ್ಸ್ ಜಾಸ್ತಿ ಬರ್ತದೆ ಅದನ್ನು ಅಲ್ಲಿ ಅವರು ಗಣನೆಗೆ ತಗೊಳ್ತಾರೆ. ಆದ ಕಾರಣ ಎಷ್ಟು ನಿಮಗೆ ನೀಟಾಗಿ ಮಾಡಿ, ಎಷ್ಟು ನಿಮಗೆ ಜಾಸ್ತಿ ಅಟೆಂಡ್ ಮಾಡಲಿಕ್ಕಾಗ್ತದೆ ಅಷ್ಟು ಕ್ವೆಶನ್ಸನ್ನು ಅಟೆಂಡ್ ಮಾಡಿ ಅಲ್ಲಿ ಹೇಳ್ತಾ ಇರುವಂಥದ್ದು. ಇಷ್ಟು ಕ್ವೆಶನ್ ಪೇಪರ್ ಪ್ಯಾಟರ್ನ್. ಈ ಸಲ 3 ಗಂಟೆಗೆ ಬರೆಯುವಂಥದ್ದು, 80 ಮಾರ್ಕಿಗೆ. ಹೋದ ವರ್ಷ 3.25 ಗಂಟೆ ಇತ್ತು, ಈ ಸಲ 15 ನಿಮಿಷ ರೆಡ್ಯೂಸ್ ಮಾಡಿದ್ದಾರೆ. ಆದ ಕಾರಣ 3 ಗಂಟೆಗೆ 80 ಮಾರ್ಕಿಗೆ ನೀವು ಬರೆಯುವಂಥದ್ದು. ಇವಿಷ್ಟು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಹೇಳುವಂಥದ್ದು. ಇನ್ನು ಯಾವ ಪಾಠದಿಂದ 5 ಮಾರ್ಕಿದು ಬರ್ತದೆ, ಆಮೇಲೆ ಯಾವ ಪಾಠದಿಂದ 10 ಮಾರ್ಕಿದು ಮಾತ್ರ ಕ್ವಶನ್ಗಳು ಬರ್ತವೆ ಅಂತ ಹೇಳಿ ಅದರ ಬಗ್ಗೆ ಒಂದಿಷ್ಟು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಅಲ್ಲಿ ಫಸ್ಟ್ ಅಧ್ಯಾಯ ಇರುವಂಥದ್ದು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಆ ವೈಟಲ್ ಸ್ಟ್ಯಾಟಿಸ್ಟಿಕ್ಸಿಂದ 1 ಮಾರ್ಕಿನ ಕ್ವಶನ್ ಬರ್ತದೆ, ಆಮೇಲೆ 10 ಮಾರ್ಕಿದು ಮಾತ್ರ ಬರುವಂಥದ್ದು. ಅದರಲ್ಲಿ ಆ 10 ಮಾರ್ಕಿನ ಕ್ವಶನ್ ಯಾವ ರೀತಿ ಇರ್ಬೋದು ಅಂತ ಹೇಳಿದರೆ, ಒಂದು NRR ಮತ್ತು GRR ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರಬಹುದು ಒಂದು ಕ್ವಶನ್. ಇನ್ನೊಂದು STDR ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಬೋದು. ಅಲ್ಲಿ ಪಾಪ್ಯುಲೇಷನ್ ಕೊಟ್ಟಿರ್ತಾರೆ, ಡೆತ್ಸ್ ಕೊಟ್ಟಿರ್ತಾರೆ, STDR ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಕೇಳ್ಬೋದು. ಅಥವಾ ಇನ್ನೊಂದು 5 ಮಾರ್ಕಾಗಿ ವಿಂಗಡಣೆ ಮಾಡಿ 2 ಕ್ವಶನ್ ಕೊಡ್ತಾರೆ. ಅಲ್ಲಿ TFR ಕ್ಯಾಲ್ಕುಲೇಟ್ ಮಾಡಿ ಮತ್ತು STDR ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ. ಸೊ ಈ ಥರದ ಕ್ವಶನ್ 10 ಮಾರ್ಕಿಗೆ ಬರುವಂಥದ್ದು. GRR ಆ್ಯಂಡ್ NRR ಅಂತ ಹೇಳಿ ಒಂದು, ಇನ್ನೊಂದು STDR ಅಲ್ಲಿ ಪಾಪ್ಯುಲೇಷನ್ ಮತ್ತು ಡೆತ್ಸ್ ಕೊಟ್ಟಿರ್ತಾರೆ, ಇನ್ನೊಂದು TFR ಆ್ಯಂಡ್ STDR ಅಂತ ಹೇಳಿದ್ರೆ ಅಲ್ಲಿ ಅವರು ASDR ಅನ್ನು ಕಂಪ್ಯೂಟ್ ಮಾಡಿಯೇ ನಿಮಗೆ ಕೊಟ್ಟಿರ್ತಾರೆ, ನೀವಲ್ಲಿ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಇದು 10 ಮಾರ್ಕಿನ ಕ್ವಶನ್ನು, ಒಂದು ಎಕ್ಸ್ಪೆಕ್ಟೆಡ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸಿಂದ ಫಸ್ಟ್ ಅಧ್ಯಾಯದಿಂದ ಇರುವಂಥದ್ದು ಇದು. ಅದೇ ರೀತಿ ಇನ್ನು ಇಂಡೆಕ್ಸ್ ನಂಬರ್ 2ನೇ ಅಧ್ಯಾಯದಿಂದ ನಾನಿಲ್ಲಿ 1 ಮಾರ್ಕ್ 2 ಮಾರ್ಕಿನ ಕ್ವೆಶನ್ ಯಾವುದು ಬರ್ತದೆ ಅಂತ ಹೇಳೋದಿಲ್ಲ, ಯಾಕಂತೇಳಿ ಅದರಲ್ಲಿ ನೀವು ಎಲ್ಲ ಓದ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆದರೆ 5 ಮಾರ್ಕಿದ್ದು ನಿಮಗೆ ಯಾವುದು ಬರ್ತದೆ, ಯಾವ ಥರದ್ದು ಬರ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ಬಹುದು. ಖಂಡಿತವಾಗಿ ಅದೇ ಆ ರೀತಿಯಲ್ಲೇ ಬರ್ತದೆ ಅದು.
ಇಂಡೆಕ್ಸ್ ನಂಬರ್ ಅದರಿಂದ ನೋಡಿ, ಅದರಿಂದ 5 ಮಾರ್ಕಿನ ಕ್ವೆಶ್ಚನ್ ಒಂದು ಬರ್ತದೆ. ಅಲ್ಲಿ ಥಿಯರಿ ಕ್ವೆಶ್ಚನ್ ಅಂತ ಇರುವುದೇ ಇಂಡೆಕ್ಸ್ ನಂಬರಿಂದ. ಅಲ್ಲಿ ಒಂದು ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ ಅಂತ ಕೇಳ್ಬೋದು, ಅಥವಾ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿ ಕನ್ಸ್ಟ್ರಕ್ಷನ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿ. ಅಲ್ಲಿ ನಿಮ್ಗೆ ಗೊತ್ತಿದೆ ಅದು, ಆ ಮೆನ್ಷನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿ ಇಂಡೆಕ್ಸ್ ನಂಬರ್ ಅಂತ ಹೇಳಿ. ಅದು ಮಾತ್ರ 5 ಪಾಯಿಂಟ್ ಇಂಡೆಕ್ಸ್ ನಂಬರಿಂದ ಬರುವಂಥದ್ದು. ಅದು ತುಂಬ ಸುಲಭ ಇದೆ, ಓದಿ ಅದನ್ನು ಸರಿಯಾಗಿ. ಅಥವಾ ಯೂಸಸ್ ಸಹ ಕೇಳ್ಬೋದು 5 ಮಾರ್ಕಿಗೆ. ಯೂಸಸ್ ಆಫ್ ಇಂಡೆಕ್ಸ್ ನಂಬರ್ ಅಂತ 2 ಯೂಸಸ್, ಮೆನ್ಷನ್ ಎನಿ 2 ಯೂಸಸ್ ಆ್ಯಂಡ್ ಲಿಮಿಟೇಷನ್ ಆಫ್ ಇಂಡೆಕ್ಸ್ ನಂಬರ್ ಅಂತ ಹೇಳಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಥಿಯರಿ ಕ್ವೆಶ್ಚನ್ ಅಂತ ಬರುವಂಥದ್ದು ಇಡೀ ಕ್ವೆಶ್ಚನ್ ಪೇಪರಲ್ಲಿ ಇಂಡೆಕ್ಸ್ ನಂಬರಿಂದ ಮಾತ್ರ ಬರುವಂಥದ್ದು 5 ಮಾರ್ಕಿಗೆ ಒಂದು ಕ್ವೆಶ್ಚನ್. ಅಥವಾ ಇನ್ನೊಂದು ಈ ಪ್ರಾಬ್ಲಮ್ಸ್ ಅಂತ ನೋಡಿದರೆ ನೀವು ದ ವೆಯ್ಟೆಡ್ ಆ್ಯಂಡ್ ಅನ್ವೆಯ್ಟೆಡ್ ಅರಿಥ್ಮೆಟಿಕ್ ಮೀನ್, ಜೊಮೆಟ್ರಿಕ್ ಮೀನ್ ಇಂಡೆಕ್ಸ್ ನಂಬರ್ ಕೇಳ್ಬೋದು ಅಲ್ಲಿ ಇಂಡೆಕ್ಸ್ ನಂಬರ್ಸಿಂದ. ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್, ನಿಮಗೆ ಗೊತ್ತಿದೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರಲ್ಲಿ 2 ಮೆಥಡ್ ಉಂಟು. ಒಂದು ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಮತ್ತು ಇನ್ನೊಂದು ಫ್ಯಾಮಿಲಿ ಬಜೆಟ್ ಮೆಥಡ್ ಅಂತ ಹೇಳಿ. ಇನ್ನೊಂದು 5 ಮಾರ್ಕಿಗೆ ಕೇಳುವಂಥ ಕ್ವೆಶ್ಚನ್ ಅಂತ ಹೇಳಿದರೆ ಕೆಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಅದು ಸಹ ಹಾಗೆ ತುಂಬ ಸುಲಭ ಇದೆ. ಅಲ್ಲಿ ಫಿಕ್ಸ್ಡ್ ಕ್ವಾಂಟಿಟಿ ಕೊಟ್ಟಿದ್ರೆ ಅದು ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರೇ. ಅಥವಾ ಸೂಟೇಬಲ್ ಇಂಡೆಕ್ಸ್ ನಂಬರ್ ಅಂತ ಕೇಳಿದರೆ ಯಾವುದು ಅಲ್ಲಿ ನಿಮ್ಗೆ ಸೂಟ್ ಆಗ್ತದೆ ಅಂತ ನೀವು ನೋಡಬೇಕು. ಅಲ್ಲಿ ಸಪೋಸ್ ಬೇಸಿಯರ್ ಕ್ವಾಂಟಿಟಿ ಅಂತ ಕೊಟ್ಟಿದ್ದರೆ ಅಲ್ಲಿ ಲಾಸ್ಟ್ ಇಯರ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. ಕರೆಂಟ್ ಇಯರ್ ಕ್ವಾಂಟಿಟಿ ಅಂತ ಕೊಟ್ಟಿದ್ದರೆ ನೀವು ಪಾಸೇಜ್ ಇಂಡೆಕ್ಸ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಅದನ್ನೊಂದು ನೀವು ನೋಡಿಕೊಳ್ಬೇಕು. ಅಲ್ಲಿ ಸೂಟೇಬಲ್ ಅಂತ ಕೊಟ್ಟಾಗ ಯಾವುದು ಸೂಟೇಬಲ್ ಆಗ್ತದೆ ಫಾರ್ಮುಲಾ ಅಂತ ಹೇಳಿ ನೀವು ನೋಡ್ಕೊಳ್ಬೇಕಾಗ್ತದೆ. ಇದು 5 ಮಾರ್ಕಿನ ಕ್ವೆಶ್ಚನ್ ಬರುವಂಥದ್ದು ಇಂಡೆಕ್ಸ್ ನಂಬರಿಂದ. ಇದು ನಾನು ಇಷ್ಟೆಲ್ಲ ಈಗ ಹೇಳಿದ್ದು ಈಗ ಪ್ರೈಸ್ ಇಂಡೆಕ್ಸ್ ನಂಬರ್. ಅದೇ ರೀತಿ ಕ್ವಾಂಟಿಟಿ ಇಂಡೆಕ್ಸ್ ನಂಬರಿಂದ ಸಹ ಅಲ್ಲಿ ಪ್ರೈಸ್ ಕೊಟ್ಟಿದ್ದರೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಾಂಟಿಟೀಸ್ ಕೊಟ್ಟಿದ್ದರೆ ಪ್ರೈಸ್ ಇಂಡೆಕ್ಸ್. ಅದು ನಿಮಗೆ ಗೊತ್ತಿದೆ, ಅದು ಒಂದು ಪ್ರೈಸ್ ಇಂಡೆಕ್ಸ್ ಹೇಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರೋ ಅದೇ ಥರ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಇರ್ತದೆ ಅಂತ ಹೇಳಿ. ಸೊ ಇದು 5 ಮಾರ್ಕಿನ ಕ್ವೆಶ್ಚನ್ ಇಂಡೆಕ್ಸ್ ನಂಬರಿಂದ. ಆಮೇಲೆ ಇದರಿಂದ 10 ಮಾರ್ಕಿನ ಕ್ವೆಶ್ಚನ್ನು ಬರ್ತದೆ. ಅದು ಯಾವುದಂದರೆ TRT ಆ್ಯಂಡ್ FRT, ಫಿಶರ್ಸ್ ಇಂಡೆಕ್ಸ್ ನಂಬರ್ ಕಂಪ್ಯೂಟ್ ಮಾಡಲಿಕ್ಕೆ ಹೇಳ್ತಾರೆ. ಆಮೇಲೆ ಟೆಸ್ಟ್ ಫಾರ್ ಟೈಮ್ ರಿವರ್ಸಲ್ ಟೆಸ್ಟ್ ಆ್ಯಂಡ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತ ಹೇಳಿ ಇದು ಒಂದು ಬರ್ಬೋದು 10 ಮಾರ್ಕಿಗೆ. ಇಲ್ಲ ಎಲ್ಲ ಪ್ರೈಸ್ ಇಂಡೆಕ್ಸ್ ನಂಬರ್ನ ಸಹ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳ್ಬೋದು. ಲಾಸ್ಪಿಯರ್, ಪ್ಯಾಸ್ಟೇಜ್, ಮಾರ್ಷಲ್ ಎಜ್ವತ್, ಡಾರ್ಬಿಶ್ ಬೌಲಿ ಮತ್ತು ಫಿಶರ್ಸ್ ಅದು ಯಾವುದೆಲ್ಲ ಇದೆ. ಪ್ರೈಸ್ ಇಂಡೆಕ್ಸ್ ಈ ಎಕ್ಸ್ಪೆಂಡಿಚರ್ ಅಂತ ಕೇಳೋದೇ ಇಲ್ಲ, ಡೈರೆಕ್ಟಾಗೇ ಕೊಡ್ತಾರೆ. ಈಗ ಯಾವಾಗಲೂ ಸಹ ಪ್ರೈಸ್ ಮತ್ತು ಕ್ವಾಂಟಿಟಿ ಅಂತಲೇ ಕೊಡ್ತಾರೆ. ಆದ ಕಾರಣ ಆ ಯಾವುದೆಲ್ಲ ಕಾಲಮ್ಸ್ ಬೇಕು ಫಾರ್ಮುಲಾಸನ್ನೆಲ್ಲ ಸರಿಯಾಗಿ ಕಲಿಯಿರಿ. ಆ ಫಾರ್ಮುಲಾಸಿಗೆ ಯಾವುದೆಲ್ಲ ಕಾಲಮ್ಸ್ ಬೇಕು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಕಂಪ್ಯೂಟೇಷನ್ ಮಾಡುವಂಥದ್ದು. ಫಾರ್ಮುಲಾಸ್ ಮಾತ್ರ ಸರಿಯಾಗಿ ಬರಿ. ಇದು 10 ಮಾರ್ಕಿನ ಕ್ವೆಶ್ಚನ್ ಇಂಡೆಕ್ಸ್ ನಂಬರಿಂದ ಬರುವಂಥದ್ದು. ಆಮೇಲೆ ಇನ್ನು ಟೈಮ್ ಸೀರೀಸ್ನಿಂದ ಅಲ್ಲಿ ಸಹ ಹಾಗೆ ಅಲ್ಲಿ 10 ಮಾರ್ಕಿದು ಮಾತ್ರ ಕ್ವೆಶ್ಚನ್ ಬರುವಂಥದ್ದು. ಅದು ಒಂದು ಸ್ಟ್ರೈಟ್ ಲೈನ್ ಇಕ್ವೇಷನ್ ಕೇಳ್ಬೋದು, ಅಥವಾ ಪ್ಯಾರಬೋಲಿಕ್ ಇಕ್ವೇಷನ್ ಕೇಳ್ಬೋದು, ಅಥವಾ ಎಕ್ಸ್ಪೋನೆನ್ಷಿಯಲ್ ಟ್ರೆಂಡ್ ಕೇಳ್ಬೋದು, ಅಥವಾ ಅಲ್ಲಿ ಮೂವಿಂಗ್ ಆ್ಯಾವ್ರೇಜ್. ಅಲ್ಲಿ ಏನಂತ ಹೇಳಿದರೆ ಒಂದು 5 ಮಾರ್ಕ್ ಅಂತ ಹೇಳಿ ಅದನ್ನು ವಿಭಾಗ ಮಾಡಿ 10 ಅಂಕದ ಒಂದು ಪ್ರಶ್ನೆ ಮಾಡ್ತಾರೆ. ಒಂದು ಫಿಟ್ ಲೀನಿಯರ್ ಟ್ರೆಂಡ್, ಮತ್ತು ಇನ್ನೊಂದು ಕ್ವೆಶ್ಚನ್ 5 ಮಾರ್ಕಿಗೆ ಅಲ್ಲಿ ಮೂವಿಂಗ್ ಆ್ಯಾವ್ರೇಜ್ ಮೆಥಡ್, ಒಂದು 3 ಇಯರ್ಲಿ ಮೂವಿಂಗ್ ಆ್ಯಾವ್ರೇಜ್ ಅಥವಾ 4 ಇಯರ್ಲಿ ಅಥವಾ 5 ಇಯರ್ಲಿ ಮೂವಿಂಗ್ ಆ್ಯಾವ್ರೇಜ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೇಳ್ಬೋದು. ಇಲ್ಲ ಕ್ವಾಡ್ರಾಟಿಕ್ ಇಕ್ವೇಷನ್ ಇದು ಕ್ವೆಶ್ಚನ್ ಕೇಳಿದರೆ ಅದು ಒಂದೇ ಕ್ವೆಶ್ಚನ್ 10 ಮಾರ್ಕಿಗೆ ಬರುವಂಥದ್ದು. ಕ್ವಾಡ್ರಾಟಿಕ್ ಮತ್ತು ಎಕ್ಸ್ಪೋನೆನ್ಷಿಯಲ್ ಬಗ್ಗೆ ಕೇಳಿದರೆ ಅದು ಒಂದೇ ಕ್ವೆಶ್ಚನ್. ಅಲ್ಲಿ ಫಸ್ಟ್ ಸ್ಟ್ರೈಟ್ ಲೈನ್ ಇಕ್ವೇಷನ್ನೇ ಕೇಳಿದರೆ ಅಲ್ಲಿ ಎ ಮತ್ತು ಬಿ ಅಂತ 2 ಪಾರ್ಟ್ ಮಾಡಿ ಕೊಡ್ತಾರೆ 5 ಮಾರ್ಕಿಗೆ. ಹಾಗೆ ಟೈಮ್ ಸೀರೀಸಿಂದ ಬರೀ 10 ಮಾರ್ಕಿಗೆ ಮಾತ್ರ ಒಂದು ಕ್ವೆಶ್ಚನ್ ಬರುವಂಥದ್ದು. ವಿದ್ಯಾರ್ಥಿಗಳೇ, ಮೊದಲ 3 ಅಧ್ಯಾಯದಿಂದ 10 ಮಾರ್ಕಿನ ಕ್ವೆಶ್ಚನ್ಗಳು ಬರ್ತದೆ. ಇನ್ನು ಯಾವ ಅಧ್ಯಾಯದಿಂದ ಸಹ 10 ಮಾರ್ಕಿನ ಕ್ವೆಶ್ಚನ್ ಬರೋದೇ ಇಲ್ಲ. ಆದ ಕಾರಣ 10 ಮಾರ್ಕಿನ ಕ್ವೆಶ್ಚನನ್ನು
ವೈಟಲ್ ಸ್ಟ್ಯಾಟಿಸ್ಟಿಕ್ಸ್, ಇಂಡೆಕ್ಸ್ ನಂಬರ್, ಟೈಮ್ ಸೀರೀಸ್, ಇದು 3 ಪಾಠನ ಸರಿಯಾಗಿ ಓದಿಕೊಂಡ್ರೆ 10 ಮಾರ್ಕಿನ 3 ಕ್ವೆಶ್ಚನಿಗೂ ಆನ್ಸರ್ ಮಾಡ್ಬೋದು ನೀವು. ಅಲ್ಲಿ 2 ಕ್ವೆಶ್ಚನಿಗೆ ಆನ್ಸರ್ ಮಾಡಲಿಕ್ಕೆ ಇರುವಂಥದ್ದು, ಆದರೆ 3 ನಿಮಗೆ ಸರಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳಿ. ಇನ್ನು ಮುಂದಿನ ಅಧ್ಯಾಯ ನೋಡಿದರೆ ಅದು ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್. ನೋಡಿ, ಇದರಲ್ಲಿ 2 ಮೆಥಡ್ ಉಂಟು, ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ಮತ್ತು ನ್ಯೂಟನ್ಸ್ ಮೆಥಡ್. 5 ಮಾರ್ಕಿನ ಒಂದು ಕ್ವೆಶ್ಚನ್ನು ಫಿಕ್ಸ್ಡ್ ಇಲ್ಲಿಂದ ಬರುವಂಥದ್ದು. ಒಂದು ಕ್ವೆಶ್ಚನ್ ಬಂದೇ ಬರ್ತದೆ 5 ಮಾರ್ಕಿಗೆ. ತುಂಬ ಸುಲಭ ಇದೆ, ಬೈನಾಮಿಯಲ್ ಮೆಥಡ್ಸ್ ಸುಲಭ ಇದೆ, ನ್ಯೂಟನ್ಸ್ ಮೆಥಡ್ಸ್. ಸೊ ಒಂದು ಕ್ವೆಶ್ಚನ್ ಇಲ್ಲಿ ಫಿಕ್ಸ್ಡ್ ಆಗಿ ಬರ್ತದೆ, ಆದ ಕಾರಣ ಅದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಮುಂದೆ ಇರುವಂಥದ್ದು ಅದು ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ, ಅಂದರೆ ಅದು ಸ್ವಲ್ಪ ಪ್ರೊಬಾಬಿಲಿಟಿಗೆ ಸಂಬಂಧಪಟ್ಟಿರುವಂಥದ್ದು, ಸ್ವಲ್ಪ ಕಷ್ಟ ಇದೆ. ಆದ ಕಾರಣ ನೀವು ಫಸ್ಟ್ 4 ಪಾಠಗಳನ್ನು ಸರಿಯಾಗಿ ಓದಿ, ಆಮೇಲೆ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿಂದ 5 ಮಾರ್ಕಿನ ಕ್ವೆಶ್ಚನ್ ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇದು 5 ಮಾರ್ಕಿಗೆ ಒಂದು ಫಿಕ್ಸ್ಡ್ ಕ್ವೆಶ್ಚನ್. ಅದು ಅಂದರೆ ಅದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ ಅಂತ. ಸೊ ಅದು ಫಿಕ್ಸ್ಡ್, ಅದು ಇದ್ದೇ ಇರ್ತದೆ ಎಲ್ಲ ಕ್ವೆಶ್ಚನ್ ಪೇಪರಲ್ಲಿ. ನೋಡಿ, ನೀವು ಎಲ್ಲ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ನೋಡಿ, ಕ್ವೆಶ್ಚನ್ ನಂಬರ್ 32 ಅಂತ ಹೇಳುವಂಥದ್ದು ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನಿಂದಲೇ ಇರುವಂಥದ್ದು 5 ಮಾರ್ಕಿಗೆ ಒಂದು ಕ್ವೆಶ್ಚನ್. ಆಮೇಲೆ ಇನ್ನು ಉಳಿದ 2 ಕ್ವೆಶ್ಚನ್ 5 ಮಾರ್ಕಿದ್ದು ಆ ಅಧ್ಯಾಯದಿಂದ ಬರುವಂಥದ್ದು. ಒಂದ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಿಂದ ಬರ್ಬೋದು, ಅಥವಾ ಪಾಯ್ಸಾನ್ ಡಿಸ್ಟ್ರಿಬ್ಯೂಷನಿಂದ ಬರ್ಬೋದು, ಅಥವಾ ಹೈಪರ್ಜೊಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್. ಸೊ ಈ 3 ಡಿಸ್ಟ್ರಿಬ್ಯೂಷನಿಂದ 2 ಕ್ವೆಶ್ಚನ್ಗಳು ಬರ್ತದೆ. ಯಾವುದಾದ್ರೂ 5 ಮಾರ್ಕಿಗೆ ಯಾವುದಾದ್ರೂ 2 ಕ್ವೆಶ್ಚನ್ಗಳು ಬರ್ತದೆ. ಅದೇ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮಾತ್ರ ಬಂದೇ ಬರ್ತದೆ, ಫಿಕ್ಸ್ಡ್ ಕ್ವೆಶ್ಚನ್ ಅಂತ. ಅದನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ ಅಂತ ಕರೀತಾರೆ. ಆಮೇಲೆ ಮುಂದಿನ ಅಧ್ಯಾಯದಿಂದ ಅಲ್ಲಿ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂತ ಹೇಳಿ, ಇದು ಸಹ ಹಾಗೆ ಸ್ವಲ್ಪ ಕಷ್ಟ ಇದೆ ಚಾಪ್ಟರ್. ಇದರಿಂದ ಬರುವಂಥದ್ದು ಅಂದರೆ ಸರಿಯಾಗಿ ನೀವು ಐಡೆಂಟಿಫೈ ಮಾಡಬೇಕು. ಅಲ್ಲಿ ಲಾರ್ಜ್ ಸ್ಯಾಂಪಲ್ ಟೆಸ್ಟ್ ಮತ್ತು ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಅಂತ ಇದೆ. ಅಂದರೆ ಅಲ್ಲಿ ಸ್ಯಾಂಪಲ್ ಸೈಜ್ ಎನ್ ಅಂತ ಹೇಳ್ತೇವೆ ನಾವು, ಅದು ಗ್ರೇಟರ್ ದ್ಯಾನ್ 30 ಇದ್ದರೆ ಲಾರ್ಜ್ ಸ್ಯಾಂಪಲ್ ಟೆಸ್ಟನ್ನು ನೀವು ಹಾಕಬೇಕಾಗ್ತದೆ, ಫಾರ್ಮುಲಾ ಚೇಂಜ್ ಆಗ್ತದೆ. ಆಮೇಲೆ ಎನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 30 ಇದ್ದರೆ ಅಲ್ಲಿ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಹಾಕಬೇಕಾಗ್ತದೆ ನೀವು. ಅದರಿಂದ 4 ಕ್ವೆಶ್ಚನ್ಗಳು ಬರ್ತದೆ. 2 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ ಬರ್ತದೆ. ಒಂದು ಲಾರ್ಜ್ ಸ್ಯಾಂಪಲ್ ಟೆಸ್ಟಿಂದ ಬರ್ತದೆ 5 ಮಾರ್ಕಿಗೆ, ಒಂದು ಸ್ಮಾಲ್ ಸ್ಯಾಂಪಲ್ ಟೆಸ್ಟಿಂದ ಬರ್ತದೆ. ಅದೇ ರೀತಿ 2 ಕ್ವೆಶ್ಚನ್ಗಳು ಸಹ ಹಾಗೆ ಲಾರ್ಜ್ ಸ್ಯಾಂಪಲ್ ಟೆಸ್ಟ್ ಮತ್ತು ಸ್ಮಾಲ್ ಸ್ಯಾಂಪಲ್ ಟೆಸ್ಟಿಂದ ಬರುವಂಥದ್ದು. ಅದಕ್ಕೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ ಇರ್ತದೆ, ಅದನ್ನು ನೀವು ಐಡೆಂಟಿಫೈ ಮಾಡಬೇಕಾಗ್ತದೆ ಯಾವುದು ಏನು ಅಂತ. ಸ್ವಲ್ಪ ಸರಿಯಾಗಿ ನೀವು ಓದಬೇಕಾಗ್ತದೆ ಆ ಚಾಪ್ಟರಿಗೆ. ಈ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂತೇಳಿ 2 ಚಾಪ್ಟರ್ ಏನಿದೆ, ಅದು ಸ್ವಲ್ಪ ನಿಮಗೆ ಕಷ್ಟ ಅಂತೇಳಿ ಅನಿಸ್ಬೋದು. ಆದರೆ ಮುಂದಿನ 2 ಚಾಪ್ಟರ್ ಮತ್ತು ಫಸ್ಟಿನ 4 ಅದು ತುಂಬ ಸುಲಭ ಇದೆ, ಅದನ್ನು ಸರಿಯಾಗಿ ಓದ್ಕೊಳ್ಳಿ. ಮುಂದಿನ ಅಧ್ಯಾಯ ಇರುವಂಥದ್ದು ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳಿ. ಅದರಲ್ಲಿ 5 ಮಾರ್ಕಿನ ಒಂದು ಕ್ವೆಶ್ಚನ್ ಬರ್ತದೆ, ಕಂಪಲ್ಸರಿಯಾಗಿ ಒಂದು ಕ್ವೆಶ್ಚನ್ ಬರ್ತದೆ 5 ಮಾರ್ಕಿದು. ಅಲ್ಲಿ ಚಾರ್ಟ್ಗಳನ್ನು ಮಾಡಲಿಕ್ಕೆ ಇರುವಂಥದ್ದು, ಅಲ್ಲಿ ಬರೀ ಕ್ಯಾಲ್ಕುಲೇಷನ್ ಮಾತ್ರ ಕೇಳ್ತಾರೆ. ಫೈಂಡ್ ದ ಕಂಟ್ರೋಲ್ ಲಿಮಿಟ್ಸ್ ಅಂತ ಹೇಳಿ 4 ರೀತಿಯ ಚಾರ್ಟ್ಗಳಿವೆ. ಎಕ್ಸ್ ಬಾರ್, ಆರ್, NP ಚಾರ್ಟ್ ಆ್ಯಂಡ್ C ಚಾರ್ಟ್ ಅಂತ ಹೇಳಿ. ಸ್ಟ್ಯಾಂಡರ್ಡ್ಸ್ ಗೀವನ್, ಸ್ಟ್ಯಾಂಡರ್ಡ್ಸ್ ನಾಟ್ ಗೀವನ್ ಅಂತ ಹೇಳಿ ಅಲ್ಲಿ ಆ ಫಾರ್ಮುಲಾಸ್ ಏನಿದೆ, ಯಾವ್ಯಾವ ಚಾರ್ಟಿಗೆ ಯಾವ್ಯಾವ ಫಾರ್ಮುಲಾಸ್ ಇದೆ, ಅದನ್ನು ನೀವು ಸರಿಯಾಗಿ ಕಲ್ತ್ಕೊಂಡ್ರೆ ತುಂಬ ಸುಲಭದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂತ ಹೇಳಿ. ಆ ಫಾರ್ಮುಲಾಸ್ ಮಾತ್ರ ಸರಿಯಾಗಿ ಬರೆದು ಕಲಿಬೇಕು ನೀವು. ಇಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಏನಂತ ಹೇಳಿದರೆ ಎಲ್ಲ ಫಾರ್ಮುಲಾಸೇ ಇರುವಂಥದ್ದು, ಎಲ್ಲ ನೋಡಲಿಕ್ಕೆ ಎಲ್ಲ ಸುಲಭ ಇರ್ತದೆ. ಎಲ್ಲ ಫಾರ್ಮುಲಾಸ್ ನೀವೆಲ್ಲ ಬರೆದು ಕಲಿಬೇಕು. ಎಲ್ಲ ಪ್ರಾಬ್ಲಮ್ಸನ್ನು ಮಾಡಿ ನೋಡಬೇಕು, ಸಾಲ್ವ್ ಮಾಡಿ ನೋಡಬೇಕು ಅದನ್ನು. ಇನ್ನು ಕೊನೆಯ ಅಧ್ಯಾಯದಲ್ಲಿ ಆಪರೇಷನ್ ರಿಸರ್ಚಲ್ಲಿ ಅಲ್ಲಿ 5 ಏನು ಸಣ್ಣ ಸಣ್ಣ ಪಾಠಗಳಿವೆ. ಅಲ್ಲಿ 5ರಲ್ಲಿ 3 ಕ್ವೆಶ್ಚನ್ ಅಂತೂ ಖಂಡಿತ ಬರ್ತದೆ. ಅದರಲ್ಲಿ ಫಸ್ಟ್ ಒಂದು LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ, ಇದು ಸಹ ಹಾಗೆ ಫಿಕ್ಸ್ಡ್ ಕ್ವೆಶ್ಚನ್. ನಾನು ಆಗ ಹೇಳಿದೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫಿಕ್ಸ್ಡ್ ಕ್ವೆಶ್ಚನ್, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂತ ಹೇಳಿ. ಸೊ ಅದೇ ಥರ ಇಲ್ಲಿ ಆಪರೇಷನ್ ರಿಸರ್ಚಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್, ಆ ಗ್ರಾಫ್ ಮಾಡುವಂಥದ್ದೇನಿದೆ ಅದು ಫಿಕ್ಸ್ಡ್ ಕ್ವೆಶ್ಚನ್ 5 ಮಾರ್ಕಿಗೆ ಒಂದು ಕ್ವೆಶ್ಚನ್. ಎಲ್ಲ ಇದರಲ್ಲಿ ಉಂಟು, ನೋಡಿ ಅದನ್ನು. ಅದೇ ರೀತಿ ಇನ್ನೊಂದು ಇರುವಂಥದ್ದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮಲ್ಲಿ 2 ಮೆಥಡ್ ಇದೆ. ನಾರ್ತ್ ವೆಸ್ಟ್ ಕಾರ್ನರ್ ರೂಲ್
ಮೆಥಡ್ ಅಥವಾ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಅಂತ ಹೇಳಿ. ಆಮೇಲೆ ಗೇಮ್ ಥಿಯರಿಯಲ್ಲಿ ಸಹ ಹಾಗೆ ಮ್ಯಾಕ್ಸ್ ಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಮತ್ತು ಡಾಮಿನೆನ್ಸ್ ಪ್ರಿನ್ಸಿಪಲ್ 2 ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡುವಂಥದ್ದು. ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಮತ್ತು ಗೇಮ್ ಥಿಯರಿ ಇವೆರಡರಿಂದ ಒಂದು ಕ್ವೆಶ್ಚನ್ ಬರ್ತದೆ 5 ಮಾರ್ಕಿಗೆ. ಯಾವುದು ಬೇಕಾದ್ರೂ ಬರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಬರ್ಬೋದು ಅಥವಾ ಗೇಮ್ ಥಿಯರಿ ಬರ್ಬೋದು. ಈ 2 ಕಾನ್ಸೆಪ್ಟಿಂದ ಒಂದು ಕ್ವೆಶ್ಚನ್ ಬರುವಂಥದ್ದು 5 ಮಾರ್ಕಿಗೆ. ಆಮೇಲೆ ಇನ್ನು ಇನ್ವೆಂಟರಿ ಥಿಯರಿ ಮತ್ತು ರಿಪ್ಲೇಸ್ಮೆಂಟು ಆ 2ರಿಂದ ಒಂದು ಕ್ವೆಶ್ಚನ್ ಬರ್ತದೆ 5 ಮಾರ್ಕಿಗೆ. ಅಲ್ಲಿ ಇನ್ವೆಂಟ್ರಿ ಥಿಯರಿಯಲ್ಲಿ ಸಹ ಹಾಗೆ ಮಾಡೆಲ್ 1 ಉಂಟು, ಶಾರ್ಟೇಜಸ್ ಆರ್ ನಾಟ್ ಅಲೌಡ್ ಅಂತ ಕೊಟ್ಟರೆ ನೀವು ಮಾಡೆಲ್ 1 ಫಾರ್ಮುಲಾ ಏನುಂಟು ಅದನ್ನು ಹಾಕಬೇಕಾಗ್ತದೆ. ಆಮೇಲೆ ಶಾರ್ಟೇಜಸ್ ಆರ್ ಅಲೌಡ್ ಅಂತ ಕೊಟ್ಟಿದ್ರೆ ಪ್ರಶ್ನೆಯಲ್ಲಿ ಮಾಡೆಲ್ 2 ಇದ್ದು ಫಾರ್ಮುಲಾಸನ್ನು ಹಾಕಬೇಕಾಗ್ತದೆ. ಆದ ಕಾರಣ ನೀವು ಕ್ವೆಶ್ಚನನ್ನು ಸರಿಯಾಗಿ ಓದಬೇಕು. ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಅದರ ಪ್ರಕಾರ ಫಾರ್ಮುಲಾವನ್ನು ನೀವು ಹಾಕಿ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಆಮೇಲೆ ರಿಪ್ಲೇಸ್ಮೆಂಟ್ ಥಿಯರಿ ಅದು ತುಂಬ ಸುಲಭ, ಒಂದೇ ಫಾರ್ಮುಲಾ ಇರುವಂಥದ್ದು. ಸರಿಯಾಗಿ ನೀವು ಅದನ್ನು ನೋಡಿದರೆ ಆ ಫಾರ್ಮುಲಾಸ್ಗೆ ಏನು ಬೇಕು ಆ ಫಾರ್ಮುಲಾ ಒಂದು ಬಹ್ಯಾಟ್ ಮಾಡ್ಕೊಳ್ಳಿ. ಅದಕ್ಕೆ ಯಾವುದೆಲ್ಲ ಕಾಲಮ್ಸ್ ಬೇಕು ಆ ಕಾಲಮನ್ನು ಕ್ಯಾಲ್ಕುಲೇಟ್ ಮಾಡಿದ್ರಾಯಿತು. ಮತ್ತು ಕೊನೆಯಲ್ಲಿ ಅದಕ್ಕೆ ಬೇಕಾದ ಅದರಲ್ಲಿ ಕನ್ಕ್ಲೂಷನ್ ಕೊಡಲಿಕ್ಕೆ ಉಂಟು, ಯಾವಾಗ ಅದನ್ನು ನೀವು ರಿಪ್ಲೇಸ್ ಮಾಡಬೇಕು ಅಂತ ಹೇಳಿ ಅದನ್ನು ಬರಿಬೇಕು, ಯಾಕಂದರೆ ಅದಕ್ಕೆ ಮಾರ್ಕ್ಸ್ ಇದೆ. ಸೊ ಆದ ಕಾರಣ ಈ ಆಪ್ರೇಷನ್ ರಿಸರ್ಚ್ ಅಂತ ಏನು ಲಾಸ್ಟ್ ಚಾಪ್ಟರ್ ಇದೆ ಅದು ತುಂಬ ಸುಲಭ ಸಹ ಇದೆ. ಮತ್ತು ಅದರಿಂದ 15 ಮಾರ್ಕಿನ ಪ್ರಶ್ನೆಗಳು ಬರ್ತವೆ. ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಅದೇ LPP ಆ ಗ್ರಾಫ್ ಇದೇನಿದೆ ಅದು ಒಂದು ಕ್ವೆಶ್ಚನ್ ಅಂತೂ ಇದ್ದೇ ಇದೆ. ಆಮೇಲೆ ಉಳಿದ 4 ಕಾನ್ಸೆಪ್ಟಿಂದ 2 ಕ್ವೆಶ್ಚನ್ ಅಂತೂ ಖಂಡಿತ ಬರ್ತದೆ. ಇದಿಷ್ಟು 5 ಮಾರ್ಕ್ ಮತ್ತು 10 ಮಾರ್ಕಿನ ಬಗ್ಗೆ ಪ್ರತಿಯೊಂದು ಚಾಪ್ಟರಿಂದ ಯಾವುದೆಲ್ಲ ಬರ್ತದೆ ಅಂತ ಹೇಳಿ ಇವಿಷ್ಟು ವಿದ್ಯಾರ್ಥಿಗಳೇ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್, ಬ್ಲೂ ಪ್ರಿಂಟ್ ಮತ್ತು ಯಾವ ಅಧ್ಯಾಯದಿಂದ 5 ಮಾರ್ಕ್ ಮತ್ತು 10 ಮಾರ್ಕಿನ ಕ್ವೆಶ್ಚನ್ಗಳು ಬರ್ತವೆ ಅಂತ ಹೇಳಿದೆ. ನೀವು 1 ಮಾರ್ಕಿನ ಕ್ವೆಶ್ಚನ್ ಅಂತ ನಾನು ಹೇಳಿದೆ. ಸೆಕ್ಷನ್ ಎಯಲ್ಲಿ 1 ಮಾರ್ಕಿನ ಕ್ವೆಶ್ಚನ್ ನಿಮಗೆ ಯಾವುದು ಗೊತ್ತಿಲ್ಲ ಅದನ್ನು ಅಲ್ಲೇ ಸ್ವಲ್ಪ ಜಾಗ ಬಿಡಿ. ಈಗ ಫಸ್ಟ್ 1ನೇ ಕ್ವೆಶ್ಚನ್ಗೆ ನಿಮಗೆ ಉತ್ತರ ಗೊತ್ತಿದೆ, 2ನೇ ಕ್ವೆಶ್ಚನಿಗೆ ಗೊತ್ತಿಲ್ಲ, ಅಲ್ಲೇ ಜಾಗ ಬಿಟ್ಟು ಮುಂದೆ 3ನೇ ಕ್ವೆಶ್ಚನ್ ಹಾಗೆ ಬರಿತಾ ಹೋಗಿ. ಸಪೋಸ್ ನಿಮಗೆ ಗೊತ್ತಿಲ್ಲದೇ ಇದ್ದರೂ ಸಹ ಅಲ್ಲಿ ಎಲ್ಲ ನಂಬರ್ಸನ್ನು 1 ಮಾರ್ಕಿನ ಪ್ರಶ್ನೆದು ಎಲ್ಲ ನಂಬರ್ಸನ್ನು ನೀವು ಅಲ್ಲಿ ಹಾಕಿರಬೇಕು. ಯಾಕಂದರೆ ಸಪೋಸ್ ಎಲ್ಲಿಯಾದರೂ ತಪ್ಪಾಗಿ ಕೊಟ್ಟಿದ್ದರೆ ಗ್ರೇಸ್ ಮಾರ್ಕ್ ಅಂತ ಕೊಡ್ತಾರೆ. ಆ ನಂಬರ್ ಯಾರು ಹಾಕಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನಾವಲ್ಲಿ ಗ್ರೇಸ್ ಮಾರ್ಕ್ ಕೊಡ್ತೇವೆ. ಆದ ಕಾರಣ ಕಂಪಲ್ಸರಿ 1 ಮಾರ್ಕಿನ ಕ್ವೆಶ್ಚನಲ್ಲಿ ಎಲ್ಲ ಕ್ವೆಶ್ಚನಿನ ನಂಬರ್ಗಳನ್ನು ಬರೀರಿ. ನಿಮಗೆ ಅದು ಗೊತ್ತುಂಟ ಗೊತ್ತಿಲ್ವ ಅದು ಬೇರೆ, ಗೊತ್ತಿಲ್ಲದೇ ಇದ್ದರೆ ಅಲ್ಲಿ ನಂಬರ್ ಒಂದು ಹಾಕಿಬೇಡಿ. ಅದರದ್ದು ಎಲ್ಲಿಯಾದರೂ ಅದಕ್ಕೆ ಗ್ರೇಸ್ ಮಾರ್ಕ್ ಇದ್ದರೆ ಆ ಗ್ರೇಸ್ ಮಾರ್ಕನ್ನು ನೀವು ನಂಬರ್ ಹಾಕಿದರೆ ಕೊಡ್ತಾರೆ. ನಂಬರ್ ಹಾಕದೇ ಇದ್ದ ವಿದ್ಯಾರ್ಥಿಗಳಿಗೆ ನಾವು ಗ್ರೇಸ್ ಮಾರ್ಕ್ ಕೊಡುವುದಿಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ಎಕ್ಸಾಮ್ ಟೈಮಲ್ಲಿ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳ್ಬೇಡಿ. ನೀವು ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಬೇಕು, ಫುಡ್ಡನ್ನು ನೀವು ತಗೊಳ್ಬೇಕು. ಆಮೇಲೆ ತುಂಬ ಓದೋದು, ತಡರಾತ್ರಿವರೆಗೆ ಓದ್ತಾ ಇರೋದು, ಬೆಳಗ್ಗೆ ತುಂಬ ಬೇಗ ಏಳೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಸಾಕಷ್ಟು ಸಮಯ ಇದೆ, ಮೊದಲೇ ಸರಿಯಾಗಿ ತಯಾರಿ ಮಾಡ್ಕೊಳ್ಳಿ. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಒಂದು ಸರಿಯಾಗಿ ನಿದ್ದೆ 6 ರಿಂದ 7 ಗಂಟೆ ಆದರೂ ನಿದ್ದೆ ಮಾಡಿ. ಎಲ್ಲ ಫಾರ್ಮುಲಾಸನ್ನು ಸಂಖ್ಯಾಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಾಗಿ ಅದರಲ್ಲಿ ಫಾರ್ಮುಲಾಸೇ ಇರೋದು. ಆದ ಕಾರಣ ನೀವು ಎಲ್ಲ ಫಾರ್ಮುಲಾವನ್ನು ಒಂದು ಪೇಪರಲ್ಲಿ ಬರೀರಿ. ಎಲ್ಲ ಯಾವ್ಯಾವ ಚಾಪ್ಟ್ರಲ್ಲಿ ಯಾವ್ಯಾವ ಫಾರ್ಮುಲಾಸ್ ಬರ್ತದೆ ಅಂತ ಹೇಳಿ ಅದನ್ನು ಬರ್ಕೊಳ್ಳಿ. ಕೊನೆಗೆ ಎಕ್ಸಾಮಿಗೆ ಹೋಗುವ ಕ್ಷಣದಲ್ಲಿ ಅದನ್ನು ಒಮ್ಮೆ ಎಲ್ಲ ನೋಡಿಕೊಂಡು ಹೋಗಿ ಯಾವುದ್ಯಾವುದಕ್ಕೆ ಯಾವ್ಯಾವ ರೀತಿಯ ಫಾರ್ಮುಲಾಸ್ ಇದೆ, ಹೇಗೆ ಬರಿಬೇಕು, ಯಾವುದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ. ಪೋಷಕರು ಹಾಗೆ ಮಕ್ಕಳನ್ನು ನೋಡ್ತಾ ಇರಿ, ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆಮೇಲೆ ಅವರಿಗೆ ಏನಾದರೂ ಸಮಸ್ಯೆಗಳಾದಲ್ಲಿ ನೀವು ಅವರಿಗೆ ಸ್ಪಂದಿಸಿ. ಆಮೇಲೆ ಕಾಲೇಜಲ್ಲಿ ಸಹ ಹಾಗೆ ಏನಾದರೂ ನಿಮಗೆ ಕೇಳಬೇಕು ಅಂತ ಅನಿಸಿದರೆ ಅವ್ರ ಹತ್ರ ಮಾತಾಡಿ, ಟೀಚರ್ಸ್ ಹತ್ರ ಅವನಿಗೆ ಯಾವ ಥರದ ಸಮಸ್ಯೆ ಇದೆ ಅದು ಏನು ಅಂತ ಹೇಳಿ ಸಮಾಲೋಚನೆ ಮಾಡಿಕೊಳ್ಳಿ. ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿ ವಾರ್ಷಿಕ ಪರೀಕ್ಷೆಗೆ ಬೇಕಾದ್ದು. ಆಮೇಲೆ ಕೊನೆಯದಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಎಲ್ಲರೂ ಸರಿಯಾಗಿ ಪರೀಕ್ಷೆಗೆ ತಯಾರಿ ಮಾಡಿ, ಇರುವ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ.
ಒಳ್ಳೆಯ ಅಂಕ ಬರಲಿ. ಎಲ್ರಿಗೂ ಶುಭವಾಗಲಿ. ಇದುವರೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಸಂಖ್ಯಾಶಾಸ್ತ್ರ ವಿಷಯದ ಉಪನ್ಯಾಸಕಿ ಶ್ರೀಮತಿ ಮಾಲತಿ ಅವರು. ನಾಳೆ ಜೀವಶಾಸ್ತ್ರ ವಿಷಯದೊಂದಿಗೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.